ಬಹಳಷ್ಟು ಸಮಸ್ಯೆಗಳು ನಮಗೆ ಆದಾಗ ಏನಕ್ಕೆ ಈ ಥರ ಆಗೋಯ್ತು ನನಗೆ ಗೊತ್ತೇ ಆಗಲಿಲ್ವಲ್ಲ, ನನಗೆ ಯಾರು ಹೇಳಿದರೆ ಹಿಂಗಾಗತ್ತೆ ಅಂತ ಒಂಚೂರು ಸೂಚನೆ ಸಿಕ್ಕಿದ್ರು ಸಾಕೈತೆ, ನಾನು ಎಚ್ಚೆತ್ಕೊಂಡ್ಬಿಡ್ತಿದ್ದೆ. ಹತಪ್ಪಾಗ್ದಂಗೆ ಆ ಸಮಸ್ಯೆ ಆಗ್ದಂಗೆ ನಾನು ನೋಡ್ಕೊಂಡ್ಬಿಡ್ತಿದ್ದೆ. ಒಂಚೂರು ಚಿಕ್ಕ ಸುಳಿವು ಕೂಡ ಸಿಗಲಿಲ್ವಲ್ಲಪ್ಪ ದೇವರೇ ಅಂತ ಕೇಳ್ಕೊಳ್ತಾರೆ. ಸೊ ನಾನು ನನ್ನ ಒಂದು ಚಾನಲಲ್ಲಿ ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳಿರುತ್ತೆ ಅಂತ ಕೊಡ್ತಾ ಇರ್ತೀನಿ. ಬಟ್ 2 ಸಪ್ರೇಟ್ ವಿಡಿಯೋ ಕೊಡ್ತೀನಿ ಅಷ್ಟೇ. ಸೊ ಒಳ್ಳೆ ನಿಮ್ಮನ್ನ ಹೆದರ್ಸ್ಲಿಕ್ಕಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ನಿಮ್ಗೊಂಚೂರು ಒಂದು ಮುನ್ಸೂಚನೆ ಕೊಟ್ಟರೆ ನೀವು ತಪ್ಪಿಸ್ಕೊಂಡ್ಬಿಡ್ಬೋದೇನೋ ಆ ಸಮಸ್ಯೆಯಿಂದ ಅನ್ನುವ ಉದ್ದೇಶದಿಂದ. ಹಾಗೂ ಭಗವಂತನಲ್ಲಿ ಯಾವಾಗಲೂ ಕೇಳ್ಕೊಳ್ತಾ ಇರ್ತೀನಿ, ನಾನು ಹೇಳುವ ಎಚ್ಚರಿಕೆ ವಿಡಿಯೋಗಳಲ್ಲಿ ಹೇಳುವ ಎಲ್ಲ ವಿಚಾರಗಳು ಸುಳ್ಳಾಗ್ಬಿಡ್ಲಿ, ಯಾರಿಗೂ ಏನೂ ಆಗದೇ ಇರಲಿ, ಸಮಸ್ಯೆ ಎಲ್ಲ ಸುಖವಾಗಿರಲಿ ಅಂತ ಭಗವಂತನಲ್ಲಿ ನಾನು ಸದಾ ಸರ್ವದಾ ಪ್ರಾರ್ಥನೆ ಮಾಡ್ತೇನೆ. ಶುಭ ವಿಚಾರಗಳು ಮಾತ್ರ ಸತ್ಯವಾಗಲಿ, ಎಚ್ಚರಿಕೆಗೆ ವಿಡಿಯೋ ಎಲ್ಲ ನಾನು ಹೇಳೋದು ಸುಳ್ಳಾಗಲಿ ಅಂತಲೇ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಆಯ್ತಲ್ವಾ? ಸೊ ಆದ್ದರಿಂದ ದಯವಿಟ್ಟು ಹೆದರಿಸ್ತಾ ಇದ್ದೀನಿ ಅನ್ಕೊಂಬೇಡಿ. ಈ ವಿಡಿಯೋದಲ್ಲಿ ನಾನು ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಒಂದು 4 ಎಚ್ಚರಿಕೆಗಳು ಕೊಡ್ತೇನೆ. ಈ ವಿಚಾರವಾಗಿ ನೀವು ಎಚ್ಚರದಿಂದಿರಿ. ಹಾಗೂ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಚಾರ ಗೊತ್ತಾಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಕರ ರಾಶಿಯವರು ರೀಚ್ ಆಗೋ ತನಕ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಮಕರ ರಾಶಿಯವರಿಗೆ ತುಂಬ ಅನುಕೂಲವಾಗುವಂಥ ವಿಚಾರಗಳು ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಿ, ನಾವು ಮಾಡಿಲ್ಲ ಅಂತ ಆದರೆ ಒಳ್ಳೆಯದಾಗಲಿ. ಮೊದಲನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನಿಮ್ಗಿರುವ ಒಂದಿಷ್ಟು ಜಗಳ ಮನಸ್ತಾಪಗಳು ಇರುತ್ತೆ. ಯಾರ ಜೊತೆಗೋ ಜಗಳ ಇರುತ್ತೆ, ಯಾರ ಜೊತೆಗೋ ಮನಸ್ತಾಪ ಇರುತ್ತೆ. ಒಂದಿಷ್ಟು ಜನ ಬರ್ತಾರೆ, ನಿಮ್ಮ ಎಲ್ಲ ಜಗಳ ಮನಸ್ತಾಪವನ್ನು ನಾವು ಕೂತು ಬಗೆಹರಿಸ್ತೀವಿ, ನಾವು ಸಂಧಾನ ಮಾಡ್ತೀವಿ, ನಾವೆಲ್ಲ ಸರಿ ಮಾಡ್ತೀವಿ ಅಂತ ಬರ್ತಾರೆ. ಒಬ್ಬ ಬರ್ತಾನೋ, ಇಬ್ಬರು ಬರ್ತಾರೋ, ದೊಡ್ಡವರು ಬರ್ತಾರೋ, ಚಿಕ್ಕವರು ಬರ್ತಾರೋ ಗೊತ್ತಿಲ್ಲ. ಬಟ್ ಜಗಳ ಸಂಧಾನ ಮಾಡಿಸಿ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ, ಪರಿಹಾರ ಮಾಡ್ತೀವಿ ಅಂತ ಹೇಳಿ ಕರೆಸಿ ನಿಮ್ಮನ್ನು ಅವ್ರನ್ನ ಎಲ್ಲ ಕೂರಿಸಿ ಸಮಸ್ಯೆನ ದೊಡ್ಡ ಮಾಡಿಬಿಟ್ಟು ಹೊರಟೋಗ್ಬಿಡ್ತಾರೆ. ಇದು ನೋಡಿ ಎಂಥ ಸಮಸ್ಯೆ ಅಂತ. ಅಲ್ಲಪ್ಪ, ನೀನು ಹೇಳಿದ್ದೇನು, ಇಲ್ಲಾಗಿರೋದೇನು, ಸಂಧಾನ ಮಾಡ್ತೀನಿ, ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಬಂದು ಕೂತ್ಕೋಬಿಟ್ಟು ಇನ್ನು ಮಾತಿಗೆ ಮಾತು ಬೆಳೆಸಿ ಇನ್ನು ದೊಡ್ಡ ಸಮಸ್ಯೆ ಮಾಡಿ ಹೊಟ್ಟೋಗ್ಬಿಟ್ಟಲ್ಲಪ್ಪ. ನಾನು ಹೆಂಗೋ ಸುಧಾರಿಸ್ಕೊಳ್ತಿದ್ದೆ ಇದನ್ನು, ಈಗ ಇನ್ನೂ ದೊಡ್ಡ ಸಮಸ್ಯೆ ಆಗೋಯ್ತು. ಈಗ ಕೋರ್ಟ್ವರೆಗೂ ಹೊರಟೋಯ್ತು, ಪೊಲೀಸ್ ಸ್ಟೇಷನ್ವರೆಗೂ ಹೊರಟೋಯ್ತು, ಮತ್ತೊಂದೆಲ್ಲ ಹೊರಟೋಯ್ತು. ಈಗ ಅವ್ರು ಏನಂದ್ರೂ ಒಪ್ಕೊಂತ ಇಲ್ಲ, ಸ್ವಲ್ಪ ಏನೋ ಒಂದು ಇದಾದರೂ ಒಪ್ಕೊಳ್ತಾ ಇದ್ರು, ಈಗ ಏನು ಬೇಡ ಅಂತ ಕೂತ್ಕೊಬಿಟ್ಟವ್ರೆ. ನನಗೆ ಒಳ್ಳೆ ಸಮಸ್ಯೆ ಆಗೋಯ್ತು, ಇರಲಾದೆ ಏನೋ ಒಂದು ಸಮಸ್ಯೆ ಮಾಡ್ಕೊಂಬಿಟ್ಟಲ್ಲಪ್ಪ, ನಿಮ್ಮದ್ರ ಯಾಕಾರ ಬಂದ ನಾನು ಅನ್ನುವ ರೀತಿಯ ಸಮಸ್ಯೆ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಎಚ್ಚರಿಕೆ ವಹಿಸಿ. ಯಾರೊಬ್ಬರು ಸಂಧಾನ ಮಾಡೆಲ್ಲ ಸರಿ ಮಾಡಿಬಿಡ್ತಾರೆ ಅಂದಾಗ ಕಣ್ಣು ಮುಚ್ಕೊಂಡು ನಂಬ್ಕೊಂಡು ಅವ್ರ ಹಿಂದೆ ಜೈ ಅಂತ ಓಡೋಕೆ ಅದನ್ನ ಸಮಸ್ಯೆ ಜಾಸ್ತಿ ಮಾಡಬಹುದಾ ಅಂತ ನೋಡ್ಕೊಳ್ಳಿ. ಅಷ್ಟು ಬಹಳ ಇಂಪಾರ್ಟೆಂಟ್. 2ನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಫೆಬ್ರವರಿ ತಿಂಗಳ ಸ್ಟಾರ್ಟಿಂಗಲ್ಲಿ ಮೊದಲನೇ ವಾರದಲ್ಲಿ ನೀವು ಮಾಡುವಂತಹ ಯಾವುದೋ ಒಂದು ಎಡವಟ್ಟು ಫೆಬ್ರವರಿ ತಿಂಗಳ 3ನೇ ವಾರ 4ನೇ ವಾರದಲ್ಲಿ ನಿಮ್ಮ ಆರೋಗ್ಯ ಹಾಳು ಮಾಡುತ್ತೆ. ಅದು ನನಗೀಗ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಏನೋ ಒಂದು ಮಾಡ್ತೀರಾ ನೀವು ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ, ನೀವೇನೋ ಒಂದು ಮಾಡ್ತೀರಾ, ಗೊತ್ತಿದ್ದು ಮಾಡ್ತೀರೋ ಗೊತ್ತಿಲ್ಲದೆ ಮಾಡ್ತೀರೋ, ಏನೋ ಒಂದು ಮಾಡ್ತೀರಾ. ಅದರ ಎಫೆಕ್ಟ್ ನಿಮ್ಮ ಆರೋಗ್ಯದ ಮೇಲೆ ಬೀಳುತ್ತೆ. 3ನೇ ವಾರ 4ನೇ ವಾರದಲ್ಲಿ ಬೀಳುತ್ತೆ. ಮಾನಸಿಕ ಒತ್ತಡ, ಈಗ ಅಕಸ್ಮಾತ್ ಶಾರೀರಿಕ ಆಗಲಿ ಅಂದರೆ ಮಾನಸಿಕವಾಗಿ ನೀನೇನೋ ಒಂದು ಕೆಲಸ ಮಾಡಿಬಿಡ್ತೀರಾ ನೀವು ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲೂ ಗೊತ್ತಾಗಲ್ಲ, 2ನೇ ವಾರದಲ್ಲೂ ಗೊತ್ತಾಗಲ್ಲ, 3ನೇ ವಾರ 4ನೇ ವಾರ ತುಂಬ ಮೆಂಟಲ್ ಟೆನ್ಷನ್ ಆಗ್ಬಿಡುತ್ತೆ. ಅಯ್ಯೋ ನಾನು ಅವಾಗ ಎದಕ್ಕಾರ ಆ ಕೆಲಸ ಮಾಡೋದು, ನಾವು ಈಗ ಒಳ್ಳೆ ಮೆಂಟಲ್ ಪ್ರೆಷರ್ ಆಗೋಯ್ತಲ್ಲಪ್ಪ ದೇವರೇ, ಈ ಹೆಂಗಪ್ಪ ಮಾನಸಿಕ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ. ನೀವು ಮಾಡೋ ಕೆಲಸ ಆರೋಗ್ಯಕ್ಕಾರೂ ಸಮಸ್ಯೆ ಕೊಡುತ್ತೆ, ಇಲ್ಲ ಮಾನಸಿಕವಾಗಾರು ಒತ್ತಡ ಕೊಡುವ ಸಾಧ್ಯತೆ ತೀರ ಜಾಸ್ತಿ ಇದೆ. ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಮಕರ ರಾಶಿಯವರಿಗೆ. ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ, ಶನಿ ಅಷ್ಟೋತ್ರವನ್ನು ಪಠನೆ ಮಾಡಿ, ಶನೇಶ್ವರ ದೇವಸ್ಥಾನ ಮನೆ ಹತ್ರದಲ್ಲಿ ಇದ್ದರೆ ಅಥವಾ ನವಗ್ರಹ ಇರುತ್ತಲ್ಲ, ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಬನ್ನಿ, ಖಂಡಿತವಾಗಿ ಒಳ್ಳೆಯದಾಗತ್ತೆ. 3ನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವೇ ಇಂದ್ರ ನೀನೇ ಚಂದ್ರ, ನಿನ್ನಿಂದನೇ ಎಲ್ಲ, ಸೂಪರ್ ಬಿಡ್ರಿ ನೀವು ಸಖತ್, ನಿಮ್ಮಿಂದನೇ ಎಲ್ಲ, ಬಿಡಿ ಮೇಡಮ್, ನೀವು ಬಿಟ್ರೆ ಏನು ಸೂಪರ್ ಮೇಡಮ್, ಎಲ್ಲಿಟ್ಟಿರ್ತಾರ ಮೇಡಮ್ ಈ ಟ್ಯಾಲೆಂಟ್ ಅಲ್ಲ, ಎಲ್ಲಿಟ್ಟಿರ್ತಾರ ಸಾರ್ ಈ ಟ್ಯಾಲೆಂಟ್ ಅಲ್ಲ ಅಂತ ನಿಮ್ಮನ್ನು ಆಡಿ ಹೊಗಳಿ ಎಲ್ಲ ಅವ್ರ ಕೆಲಸಗಳು ಮಾಡಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಆಯ್ತಲ್ವಾ? ಎಲ್ಲ ಅವ್ರವ್ರ ಕೆಲಸಗಳು ಮಾಡೋಕ್ಕೆ ನಿಮ್ಮನ್ನು ಚೆನ್ನಾಗಿ ಪಂಪ್ ಹೊಡಿತಾರೆ. ನಿಮಗೆ ಚೆನ್ನಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಚೆನ್ನಾಗಿ ಪಂಪ್ ಹೊಡೆದು ಆ ಅಟ್ಟಕ್ಕೇರಿಸಿ ಅವ್ರ ಕೆಲಸಗಳೆಲ್ಲ ಮಾಡಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಇದನ್ನು ಎಚ್ಚರಿಕೆಯಲ್ಲಿ ಯಾಕೆ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ,
ನಿಮಗೆ ಪ್ರಯೋಜನ ಶೂನ್ಯ. ಅಂದರೆ ಅವ್ರ ಕೆಲಸ ಅವ್ರು ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮಿಂದ, ಬಿಟ್ಟರೆ ನಿಮಗೆ ಅದರಿಂದ ಏನೂ ಲಾಭ ಇಲ್ಲ. ನಿಮ್ಮ ಟೈಮ್ ವೇಸ್ಟ್, ನಿಮ್ಮ ದುಡ್ಡು ವೇಸ್ಟ್, ನಿಮ್ಮ ಆರೋಗ್ಯ ವೇಸ್ಟ್, ಎಲ್ಲ ವೇಸ್ಟ್. ಅವ್ರಿಗೆ ಅನುಕೂಲ ಆಯಿತು, ನಿಮಗೇನೂ ಇಲ್ಲ, ರೊಟ್ಟೆ ಬಿಡಿ ಸರ್. ಏನೋ ಪರೋಪಕಾರಾರ್ಥಂ ಇದಂ ಶರೀರಂ, ಇನ್ನೊಬ್ರಿಗೆ ಒಳ್ಳೇದಾದರೆ ಸಾಕು, ನನಗೇನೂ ಆಗದಿದ್ರು ಪರವಾಗಿಲ್ಲ ಅನ್ನುವಂತಹ ಮಾತುಗಳು ನಿಮ್ಮಿಂದ ಏನಾದ್ರು ಬಂದರೆ ತಪ್ಪಾಯಿತು ಬಿಟ್ರಿ, ಎಚ್ಚರಿಕೆ ವಿಡಿಯೋದಲ್ಲಿ ಹೇಳಿದ್ದು. ಬಟ್ ನನ್ನ ಪ್ರಕಾರ ಏನಂತಂದರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರುತ್ತೆ. ನನ್ನಿಂದ ನಿನಗೊಂದಿಷ್ಟು ಒಳ್ಳೇದಾಗುತ್ತೆ, ನಿನ್ನಿಂದ ನನಗೊಂದಿಷ್ಟು ಒಳ್ಳೇದಾಗುತ್ತೆ ಅಂತ. ಆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದ್ದರೆ ಒಂದು ಸ್ವಲ್ಪ ಓಕೆನೋ ಅಂತ. ಬಟ್ ನೀವು ಒಳ್ಳೇದಾಗಲಿ ಬಿಡಿ ಸರ್, ಯಾರೇನೋ ಒಳ್ಳೇದಾಗಲಿ, ಯಾರೋ ಒಬ್ಬರು ಸಂತೋಷವಾಗಿದ್ದಾರೆ ಸಾಕು ಬಿಡ್ರಿ ಎತ್ತಲಾಗಿ ಅಂತಂದರೆ ಓಕೆಪ್ಪ, ತುಂಬ ಒಳ್ಳೆಯ ನಿರ್ಧಾರ, ನಂದೇನೋ ಅದಕ್ಕೆ ಅಡ್ಡಿ ಆತಂಕಗಳಿಲ್ಲ, ನಂದೇನೋ ಅಡ್ಡಿ ಇಲ್ಲ ಅದಕ್ಕೆ. 4ನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಅಂತ ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ, ಇವಾಗ ಎಷ್ಟೆಷ್ಟೇ ದೂರ ಇರಲಿ, ಚಿಕ್ಕಪ್ಪ ಮೈಸೂರಲ್ಲಿದ್ದಾರೆ, ನೀವು ಬೆಂಗಳೂರಲ್ಲಿದ್ದೀರಾ, ದೊಡ್ಡಪ್ಪ ಬಾಗಲಕೋಟಲ್ಲಿದ್ದಾರೆ, ಅತ್ತೆ ಬಿಜಾಪುರದಲ್ಲಿದ್ದಾರೆ, ಮತ್ತೊಬ್ಬರು ಆಂಧ್ರದಲ್ಲಿದ್ದಾರೆ, ಮತ್ತೊಬ್ಬರು ಎಲ್ಲ ಅಮೆರಿಕಾದಲ್ಲಿದ್ದಾರೆ ಅಂತ ಆದರೂ ಸಹ ಈ ವಾಟ್ಸಪ್ಪು, ಫ್ಯಾಮಿಲಿ ಗ್ರೂಪು, ಮತ್ತೊಂದು ಇನ್ನೊಂದು, ದೂರ ಇದ್ದವರೆಲ್ಲ ಹತ್ತಿರದಲ್ಲೇ ಬೆರಳ ತುದಿಯಲ್ಲಿ ಇರ್ತಾರೆಲ್ಲರೂ ಅಲ್ವಾ. ಸೊ ಕುಟುಂಬದವ್ರು ಎಷ್ಟೇ ದೂರದಲ್ಲಿರಲಿ ನಿಮ್ಮ ಜೊತೆಗೆ ಇರ್ತಾರಲ್ವಾ. ಸೊ ಆ ಥರ, ಅಥವಾ ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ಒಂದು ಅಘೋಷಿತ ಬಂದ್ ಥರ 144 ಸೆಕ್ಷನ್ ಹಾಕಿದಾಗ ಗೊತ್ತಲ್ಲ, ಎಲ್ಲ ಒಂಥರ ಉದ್ವಿಗ್ನ ವಾತಾವರಣ ಅಂತ ಹೇಳ್ತಾರಲ್ಲ, ಆ ತರಹದ ಒಂದು ವಾತಾವರಣ ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ಇರುತ್ತೆ. ಒಬ್ಬರ ಬಗ್ಗೆ ಒಬ್ಬರು ಮಾತಾಡಲ್ಲ ಫೆಬ್ರವರಿ ತಿಂಗಳಲ್ಲಿ, ಮಾತಾಡಿದ್ರೆ ಮೈ ಮೇಲೆ ಬರ್ತಾರೆ. ಏನಿದು ನಮ್ಮ ಕುಟುಂಬದಲ್ಲಿ ಏನೋ ಎಲ್ಲ ಸರಿ ಇಲ್ಲ, ಏನಪ್ಪ ಎಲ್ಲ ಒಬ್ರೊಬ್ರು ಯಾರ ಬಗ್ಗೆನೋ ಬೈಯಕ್ಕೆ ನಿಮಗೆ ಫೋನ್ ಮಾಡಿರ್ತಾರೆ. ಅವ್ರಿಗೆ ಯಾಕೆ ಬೈತೀರಾ ಅಂದರೆ ನಿಮಗೂ ಬೈತಾರೆ. ಕರೆಕ್ಟ್ ಸರಿ ಇಲ್ಲ ಅವರು ಅಂತಂದರೆ ಫಸ್ಟ್ ನೀನು ಸರಿ ಇಲ್ಲ ಅಂತಾರೆ. ನಿಮಗೆ ಸಪೋರ್ಟ್ ಮಾಡಬೇಕು, ವಿರುದ್ಧವಾಗಿ ಮಾತಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮಾಡದೇ ಇರೋ ತಪ್ಪುಗಳು ನಿಮ್ಮ ತಲೆ ಮೇಲೆ ಬೇಕಾದ್ರೂ ಹಾಕಿದ್ರು ಆಶ್ಚರ್ಯ ಇಲ್ಲ. ಕುಟುಂಬದಲ್ಲೆಲ್ಲ ಒಂಥರ ಅಸ್ತವ್ಯಸ್ತ. ಅದಕ್ಕೆ ನಿಮ್ಮಪ್ಪ ಏನು ಮಾಡ್ತಾರೆ, ನಾನೇನೋ ಮೊದಲ ಸುಮ್ಮನಿರಪ್ಪ, ಅಮ್ಮನ ನಾನೇನು ಮಾತೇ ಆಡಬ, ಅಥವಾ ನೀವೇ ಹೇಳ್ಬಿಡ್ತೀರಿ ಸುಮ್ಮನೆ ಇದ್ಬಿಡು, ಮೌನವಾಗಿದ್ದು ಬಿಡ್ರಿ, ಅತ್ಲಾಗಿ 144 ಸೆಕ್ಷನ್ ಅನ್ಕೊಂಬಿಡ್ರಿ. ಅಘೋಷಿತ ಬಂದ್, ಯಾರು ಯಾವ ವಿಚಾರವನ್ನೂ ಮಾತನಾಡುವುದಿಲ್ಲ ಅನ್ನೋ ಥರ ಫೆಬ್ರವರಿ ತಿಂಗಳಲ್ಲಿ ಈ ಕೌಟುಂಬಿಕ ಸಮಸ್ಯೆಗಳು ಹಂಗೆ ಇಟ್ಬಿಡುತ್ತೆ. ಮಾತಾಡ್ರೆ ತಾನೇ ಸಮಸ್ಯೆ, ಸುಮ್ಮನೆ ಇದ್ಬಿಡೋಣ ಅಥವಾ ಹೋಗಿ ಹಾಳಾಗೋಗ್ಲತ್ತಿ, ಏನು ಬೇಕು, ನಾನು ಏನು ಮಾಡೋಕ್ಕಾಗ್ತೀನೋ, ನಾವೇನೋ ನಮ್ಮ ಕುಟುಂಬದ ನಮ್ಮ ಫ್ಯಾಮಿಲಿ ನಮ್ಮಿದು ನಾವು ಒಳ್ಳೇದಾಗಲಿ ಅಂತ ಹೋದ್ರೆ ನಮ್ಮೇಲೆ ಹಿಂಗೆ ಬರ್ತದೆ, ಸಮಸ್ಯೆಗಳನ್ನು ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ವಲ್ಲ, ಬಿಟ್ಬಿಡಿ ಅತ್ಲಾಗ ಮಾತಾಡೋದಿಲ್ಲ. ಅಘೋಷಿತ ಬಂದ್, ಕುಟುಂಬದಲ್ಲಿ ಅಘೋಷಿತ ಬಂದ್, 144 ಸೆಕ್ಷನ್ ಥರ. ಸೊ ಇದೆಲ್ಲ ಕಂಡು ಬರ್ತಾ ಇದೆ, ಎಚ್ಚರಿಕೆಯಿಂದ ಇರಿ. ಗೊತ್ತಾಯ್ತಲ್ವಾ. ಮನೆಯಲ್ಲಿ ಜಗಳ ಮನಸ್ತಾಪಗಳಾಗದಂತೆ ನೋಡ್ಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರ, ರವಿ ಅಷ್ಟೋತ್ತರ ಹಾಗೂ ಶನಿ ಅಷ್ಟೋತ್ತರ, ಆಮೇಲೆ ದಶರಥಕೃತ ಶನಿ ಸ್ತೋತ್ರ, ಇದೆಲ್ಲ ಸಿಗುತ್ತೆ ನಿಮಗೆ ಸ್ತೋತ್ರಮಾಲಾ ಆ್ಯಪಲ್ಲಿ. ನೀವು ಆ್ಯಂಡ್ರಾಯ್ಡ್ ಮೊಬೈಲಲ್ಲೂ ಇದೆ, ಆ್ಯಪಲ್ ಮೊಬೈಲಲ್ಲೂ ಇರ್ತದೆ ಆಯಿತಾ. ಸ್ತೋತ್ರಮಾಲಾ ಅಂತ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನ, ನಾನು ಹೇಳಿದರೆ ಪ್ರತಿದಿನ ಓದ್ಕೊಳ್ಳಿ. ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಇರಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇನ್ನೊಂದು ಕೊನೆಯದಾಗ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ನಿಮಗೆ. ನಮ್ಮ ಯಾಗಶಾಲೆಯ ಮುಂದಿನ ಹೋಮ ವಿಶೇಷವಾದಂತಹ ದೇವತಾರಾಧನೆ ಇರುವಂಥದ್ದು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ. ಅದು ಫೆಬ್ರವರಿ 12ನೇ ತಾರೀಕು ಬರ್ತದೆ, ಬುಧವಾರ ಇದೆ. ಅವತ್ತಿನ ದಿವಸವೇ ನಾವು ಬಹಳ ಪ್ರಮುಖವಾಗಿ ನಿಮ್ಮೆಲ್ಲರ ಸಾಲ ಬಾಧೆಗಳು ಪರಿಹಾರವಾಗಬೇಕು. ಈ ಕೊಟ್ಟ ಸಾಲ ಇರಬಹುದು, ತಗೊಂಡ ಸಾಲ ಇರಬಹುದು, ಕೊಡಿಸಿದ ಸಾಲ ಇರಬಹುದು, ಈ ಸಾಲದ ವಿಚಾರದಲ್ಲಿರುವ ಎಲ್ಲ ಸಮಸ್ಯೆಗಳು, ತಲೆನೋವೆಲ್ಲ ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನೀವು ಅಡಮಾನ ಇಟ್ಟಿದ್ರೆ ಗೋಲ್ಡ್ ಲೋನ್, ಈಗಂತೂ ಪ್ರತಿಯೊಂದು ಕಡೆ ಇರುವಂಥದ್ದೇ ಗೋಲ್ಡ್ ಲೋನ್. ನಮ್ಮಲ್ಲಿ ಜಾಸ್ತಿ ದುಡ್ಡು ಕೊಡ್ತೀವಿ, ನಮ್ಮಲ್ಲಿ ಜಾಸ್ತಿ ಕಡಿಮೆ ಬಡ್ಡಿ ಅಂತ. ಮನೆಯಲ್ಲಿ ಲಕ್ಷ್ಮೀ ಸ್ವರೂಪದಲ್ಲಿರಬೇಕಾದಂತಹ ಬಂಗಾರ, ನಿಮ್ಮ ಮೈ ಮೇಲೆ ಇರಬೇಕಾದ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಲಾಕರ್ಗಳಲ್ಲಿ ಅಡಮಾನವಾಗಿ ಬಿದ್ದಿರತಕ್ಕಂಥದ್ದು. ಇದು ಬಹಳ ತಪ್ಪು, ಬಹಳ ಕೆಟ್ಟದು. ಯಾರೂ ಸಹ ಗೋಲ್ಡ್ ಲೋನ್ ಮಾಡಬೇಡಿ ಅಂತಲೇ ನಾನು ಎಲ್ಲರಿಗೂ ಸೂಚನೆ ಕೊಡೋದು, ಆಯ್ತಲ್ವಾ. ಸೊ ಆದರೂ ಸಹ ಬಹಳಷ್ಟು ಜನಕ್ಕೆ ಆ ಗೋಲ್ಡನ್ನು ಬಿಡಿಸಿಕೊಂಡು ಬರುವ ರೀತಿಯಲ್ಲಿ ಒಂದು ಅನುಕೂಲವಾಗಬೇಕು. ಅಥವಾ ಬಹಳಷ್ಟು ಜನ ಒಂದು ಬಂಗಾರ ಖರೀದಿ ಮಾಡಬೇಕು ಅನ್ಕೊಂಡಿರ್ತಾರೆ, ಆಗ್ತಾ ಇರೋದಿಲ್ಲ, ಆರ್ಥಿಕ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಶುಕ್ರ ಗ್ರಹ, ನಾನೇನು ಹೇಳ್ತಿದ್ದೇನೆ ಮುಂದಿನ ವಿಡಿಯೋಗಳು ಸಹ ಮಾಡ್ತೇನೆ. ಶುಕ್ರನ ಪ್ರಾಧಾನ್ಯತೆ ನಿಮಗೆ ಫೆಬ್ರವರಿ ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕನು, ಮೇ ಅರ್ಧ ಭಾಗ ತನಕ, ಹೆಚ್ಚು ಕಡಿಮೆ 3.5 ತಿಂಗಳುಗಳ ಕಾಲ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಇರಲಿದ್ದಾನೆ ಎಂದಾಗ ಆ ಶುಕ್ರನ ಬಲವನ್ನು ನಾವು ಪಡ್ಕೊಳ್ಬೇಕಂತೆ. ಸೊ ಅದರಿಂದ ಅದ್ಭುತವಾದ ಅವಕಾಶ ಇದು. 1008 ಸಂಖ್ಯೆಯಲ್ಲಿ ಮಹಾಶುಕ್ರ ಶಾಂತಿ ಹೋಮ, ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರ ಶುಕ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ.
ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿ ಆ ಸಂತೋಷ ಸಿಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷಗಳು ಯಾವುದೇ ಇದ್ರೂ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ ಇತ್ಯಾದಿ ಎಲ್ಲ ರೀತಿಯ ಶನಿಪೀಡೆಗಳು ಪರಿಹಾರವಾಗಬೇಕು. ಅಥವಾ ವೈಯಕ್ತಿಕ ಜಾತಕದಲ್ಲಿ ಶನಿ ಮಹಾದಶ, ಶನಿ ಭುಕ್ತಿ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಸರ್ವತ್ರ ಎಲ್ಲ ಕಡೆ ಇರುವ ಶನಿಪೀಡೆಗಳು ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ನಾವು ಫೆಬ್ರವರಿ 12ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ನಿಮಗೆಲ್ಲರಿಗೂ ಸಹ ಈ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತವಾದಂತಹ ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಧನಾಕರ್ಷಕ ಒರಿಜಿನಲ್ ರಾ ಮಣಿ, ಇದು ಧನಾಕರ್ಷಕ ಮಣಿ. ಇದನ್ನ ನಾನು ಸ್ವಲ್ಪ ದೊಡ್ಡ ಸೈಜೇ ಕೊಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಟ್ಕೊಳ್ಳೋಕೆ, ಕ್ಯಾರಿ ಮಾಡೋಕೆ, ಎಲ್ಲ ಕಡೆ ತಗೊಂಡು ಹೋಗೋಕ್ಕಾಗೋ ರೀತಿಯಲ್ಲಿ, ಅಥವಾ ನಿಮ್ಮ ಲಾಕರಲ್ಲಿ ಇರಬಹುದು, ಅಥವಾ ನಿಮ್ಮ ಪರ್ಸಲ್ಲಿ ಇರಬಹುದು, ಅಂದ್ರೆ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಇಂದ ಹಿಡಿದು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅಥವಾ ನೀವು ಎಲ್ಲಿ ದುಡ್ಡು ಹಾಕಿರ್ತೀರ ಲಿಕ್ವಿಡ್ ಕ್ಯಾಶ್, ಈಗ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಾಗಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ದುಡ್ಡಿರುವಂತಹ ಲಾಕರಲ್ಲಾಗಿರಬಹುದು, ದೇವರ ಮನೆಯಲ್ಲಾಗಿರಬಹುದು, ನಿಮ್ಮ ಜೊತೆಗೆ ಕ್ಯಾರಿ ಸಹ ಎಲ್ಲ ಕಡೆ ತಗೊಂಡು ಹೋಗ್ಲಿಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಒರಿಜಿನಲ್ ಧನಾಕರ್ಷಕ ಮಣಿಯನ್ನ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನ ಈ ಎಲ್ಲ ಹೋಮಗಳಲ್ಲಿ ಸಹಸ್ರ ಶುಕ್ರ ಶಾಂತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಕ ಭೈರವ ಹೋಮ, ಋಣಬಾಧಾ ನಿವಾರಕ ಹೋಮ, ಆಮೇಲೆ ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಅಭಿಮಂತ್ರಿಸಿ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಈ ಒಂದು ಧನಾಕರ್ಷಕ ಮಣಿ, ಇದನ್ನ ಪೈರೈಟ್ ಅಂತಾರೆ, ಮನಿ ಮ್ಯಾಗ್ನೆಟ್ ಅಂತಾರೆ, ದುಡ್ಡನ್ನು ಸೆಳೆಯುವಂತಹ ಒಂದು ಮಣಿ ಅಂತ ಹೇಳ್ತಾರೆ. ಇದನ್ನ ನೀವು ಮನೆಗಳಲ್ಲಿ ಇಟ್ಕೊಳ್ಳಲಿಕ್ಕೆ ಅದ್ಭುತವಾಗಿರ್ತದೆ. ಮೊಟ್ಟ ಮೊದಲನೇ ಬಾರಿ ನಮ್ಮ ಯಾಗಶಾಲೆಯಲ್ಲಿ ಇಷ್ಟು ದೊಡ್ಡ ಪೈರೈಟ್ ಧನಾಕರ್ಷಕ ಮಣಿಯನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇರತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಆ ಸಂಕಲ್ಪ ಸೇವೆ ಬುಕಿಂಗ್ಸ್ ಎಲ್ಲ ಓಪನ್ ಇರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸ್ಆಪ್ ಮಾಡ್ಕೊಳ್ಬಹುದಾಗಿರ್ತದೆ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ, ಅಥವಾ ರಿಜಿಸ್ಟರ್ಡ್ ಪೋಸ್ಟ್, ರಿಜಿಸ್ಟರ್ಡ್ ಪಾರ್ಸಲ್ ಯಾವ್ದಾಗುತ್ತೋ ಅದರ ಮೂಲಕ ನಾವು ನಿಮಗೆ ಕಳಿಸ್ಕೊಡುವಂತ ವ್ಯವಸ್ಥೆಯನ್ನ ಖಂಡಿತವಾಗಿ ಮಾಡ್ತೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಬಹುದಾಗಿರ್ತದೆ. ಇದಾಗಿತ್ತು ವೀಕ್ಷಕರೇ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಏನು ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.